ತಮ್ಮ ಪ್ರಥಮವಾಗಿ ಮೊಹರಂ ಎಂಬುದ ಬರ್ಬೇಕಾದ್ರೆ ಇದಕ್ಕೊಂದು ಹೆಸರು ಉಳಿಬೇಕಾದ್ರ ನಮ್ಮ ಇಸ್ಲಾಂ ಧರ್ಮದಾಗ ಏನಾಗಿತ್ತಮ್ಮ ಇಸ್ಲಾಂ ಧರ್ಮದಾಗ ಏನಾಗೈತೆ ಅಂದ್ರ ಇಸ್ಲಾಂ ಧರ್ಮದಾಗ ಇಲ್ಲೇ ಪ್ರಥಮ ಹಿಡ್ಕೊಂಡು ಇದ ದಿನದ ಹಿಡ್ಕೊಂಡು ಇದ ತಿಂಗಳ ಅನ್ನೋದು ಚಾಲು ಆಗೈತಿ ಹೌದು ಪ್ರಥಮ ವಿಷ್ಣು ಅವನ ವಂಕರ ಕಮಲದ ಒಳಗ ಶಿವನ ಹುಕಮದಿಂದ ಬ್ರಹ್ಮದೇವರ ಈ ಸೃಷ್ಟಿ ಎಲ್ಲ ಮಾಡಿದನು ತಯಾರ ಸೃಷ್ಟಿ ಎಲ್ಲ ಮಾಡಿದನು ತಯಾರ ಲಕ್ಷಗೂಡದಿಂದ ಋಷಿಗಳು ಪಾರ ಮೂಲಸ್ಥ ಕಿವಿಯಿಂದ ಪಾರ ಗಂಡಿ ಗಂಡ ಹಿಂಗ ಪಿಂಡ ಉತ್ಪತ್ತಿ ಮಂತಾರ ರುದ್ರ ಮಹೇಶ್ವರ ಪರಮೇಶ್ವರ ಇದು ಮಂದಿ ಸೃಷ್ಟಿಯ ಹಾಲಕರ ಕೇಳ ಇದು ಮಂದಿ ಸೃಷ್ಟಿಯ ಹಾಲಕರ ಮುಂದಿನ ಸಂಧಿಗೆ ಹೆಣ್ಣು ಹುಟ್ಟತಾಳ ನಮ್ಮ ಹೆಸರ ನನಗ ಹಾಕತಾಳು ವಿದ್ಯಾವಾದ ನನಗ ಹಾಕತಾಳು ವಾದ ನನಗ ಹಾಕತಾಳು ನಾಗೇಶ್ವರಿಗೆ ನಾಚಿಕೆ ಇಲ್ಲ ಕ್ಯಾಲಿ ಏನಂತ ಹಾಡ್ತಾವ ಮಾಸ್ತರ ಏನಂತ ಹಾಡ್ತಾರಮ್ಮ ಯಾಕಂದ್ರೆ ನಾ ಏನಂತ ಹಾಡಿ ಹೋಗಿನಿ ಬಾಗನ ರಾಜ ಸದಾ ನಿನ್ನ ಪೂಜಾ ಹೌದು ಓಂ ಗಣರಾಜ ಸದಾ ನಿನ್ನ ಪೂಜಾ ಆತನ ಕ್ಯಾಲಿ ಹಾಡಿ ಹೋಗ ಅಂತಲಿ ಏನ್ ಹೇಳ್ತಾರು ಇದ್ರ ಒಳಗ ವಿದ್ಯಾ ಒಂದೆರಡು ಕ್ವಶನ್ ಕೇಳಕತ್ತೇಳ ಏನಪ್ಪ ಏ ಗಣಪತಿ ಸ್ತೋತ್ರ ನೀ ಮಾಡ್ಬೇಕಾದ್ರ ಹೌದು ಏನ ಗಣಪತಿಯ ತಂದೆ ಮಗ ಅದಾನು ಹೌದು ಏನ ತಾಯಿ ಮಗ ಅದಾನು ತಂದೆ ಮಗ ಅದಾನು ತಾಯಿ ಮಗ ಅದಾನು ತೀಕಿ ಕೇಳಕತ್ತಾಳ ವಿದ್ಯಾಶ್ರೀ ಹೌದು ಯಾಕಂದ್ರ ನಿಮ್ಮ ಅವ್ವನ ಮಗ ಗಣಪತಿ ಅಲ್ಲ ವಿದ್ಯಾ
ಯಾರ ಮಗ? ನಿಮ್ಮ ಅವ್ವನ ಮಗ ಗಣಪತಿ ಅಲ್ಲ, ನಮ್ಮ ಅಪ್ಪನ ಮಗ ಗಣಪತಿನ ಅದ. ನಾವು ಅದರ ಸಂಬಂಧ ಅವನನ್ನ ನಾಮಸ್ಮರಣೆ ಮಾಡಬೇಕಾಗೈತಿ. ಯಾಕಂದ್ರ ಪರಮಾತ್ಮ ಪಾರ್ವತಿ ಲಗ್ನದಾಗ ಒಬ್ಬದಾನ ಅಲ್ಲಿ. ಹೌದು, ಪ್ರಥಮದಾಗ ಒಬ್ಬ ಗಣಪತಿ ಅದಾನ, ಪಾರ್ವತಿ ಪರಮೇಶ್ವರ ಲಗ್ನದಾಗ. ಆ ಗಣಪತಿ ಅದನ್ನ ಸ್ತೋತ್ರ ಮಾಡಿ ಹೋಗ್ಬೇಕಾಗೈತಿ. ಈಗೇನು ಬಂದಾಳ? ಅಪ್ಪನ ಮಗ ಗಣಪತಿನ ಅದಾನು, ನಾ ಅಪ್ಪನ ಮಗಂದ್ರ ನಾ ಮಾಡಿ ಹೋಗೇನಿ ವಿದ್ಯಾ. ಹೌದು, ಅವನ ಮಗ ಗಣಪತಿ ಅನ್ನುವಂತ ನಾಮಕರಣ ಇಲ್ಲ. ಅವನ ಮಗನ ಹೆಸರ ಬ್ಯಾರೆ ಐತ, ಅದ ಹೆಸರ ಬೇರೆ ಐತಿ, ಅದಕ್ಕೆ ದಗದನ ಬೇರೆ ಐತಿ. ಅದ್ರ ಸುದ್ದಿ ಆಕಿಗಿನ ಗೊತ್ತೂ ಆಗಿಲ್ಲ. ಅದಕ್ಕೆ ಅಪ್ಪನಿಂದ ತಯಾರದಾನ ವಿದ್ಯಾ. ಅದಕ್ಕೆ ನಾ ಅಪ್ಪನ ನಾಮಸ್ಮರಣೆ ಮಾಡ್ಬೇಕಾಗೈತಿ. ಅದಕ್ಕಿಟ್ಟು ದಗದ ಆಗಬೇಕಾಗೈತಿ. ಮತ್ತೊಂದು ಕೇಳ್ತಾರಮ್ಮ, ಮಶೀಬನಾಳ ವಿದ್ಯಾಗ ಒಂದು ಕ್ಯಾಲಿ ಹಾಡಿ ಕೊಡ್ಬೇಕಾಗೈತಿ. ಈಗ ಸದ್ದ ಶ್ರೀ ಅಂದ್ರೆ ಹೆಣ್ಣಾಕತಿ ಅಂತ ಹೇಳ್ತಾರ. ಹೆಣ್ಣತ್ತ. ಹೌದು, ಹೆಂಗ ಏನಾಕೈತಿ? ಶ್ರೀ ಅಂದ್ರೆ ಹೆಣ್ಣಾಕತಿ ಅಂತ. ಶ್ರೀ ಅಂದ್ರೆ ಹೆಂಗ ಏನಾಕೈತಿ? ಬಾಡ್ಯಾಗ ಬಡಿಗಿತ್ತ ಅಂದ್ರೆ ಹೆಣ್ಣಾಕತಿ. ಇದು ಅಲ್ಲ, ಇನ್ನೊಂದು ಕೇಳ ಗಣಪತಿ ಅದ. ಹಂಗ ಗಣಪತಿನ ಕುಣಿಸ್ತಾರಂತ. ಹೌದು, ಯಾರು ಕೂಡಂಗಿಲ್ಲ ಅಂತ. ಹೌದು, ಯಾರು ಕೂಡಂಗಿಲ್ಲ ಅಂತ. ನೀ ಯಾವಾಗ ನೋಡಿದಿ ವಿದ್ಯಾ? ಹಾ, ಈಗ ಅವ್ರ ಇಬ್ರು ನಡಬಾರ್ಕೆ ಯಾವಾಗ ಹೋಗಿ ಶೆಖಾಂಕ ಅಂತಾಳ. ಅವ್ನು ಹೊತ್ಕೊಂಡ್ ಬರುವ. ಅದಕ್ಕೆ ಗಣಪತಿದ ಜೋಕುಮಾರದ ಬಾಳ ಕೇಳಾಕೈತಾಳ. ಜೋಕುಮಾರನ ಹೊತ್ಕೊಂಡು ಬರಬೇಕಾದ್ರ ಏನು ಜೋಕುಮಾರನ ತಗದ ಬ್ಯಾರೆ ಐತೆ ವಿದ್ಯಾ. ಹೌದು, ನಿನಗ ಪ್ರತಿಯೊಂದು ಕಡೆ ಹೇಳಕೈತೇನ ಕಡೆ ನಿನಗಿನ ಅರ್ಥ ಆಗುವತ್ತ. ಜೋಕುಮಾರ ಸುದ್ದಿಗೆ ಹೋಗ ಕಡೆ ಜೋಕುಮಾರನ ಸುದ್ದಿಗೆ ಹೋಗ್ಬೇಡ ಅಂತ ಹೇಳ್ತಾನ. ಕೇಳಬಾರ. ಕೊರೆ ಪ್ರಥಮದಾಗ ಜೋಕುಮಾರ ಜನಸತಾಳ. ಪ್ರತಿಯೊಂದು ಟೇಜ್ನಾಗ ಪ್ರಥಮಕ್ಕೆ ಜೋಕುಮಾರ ನೆನಸಲ್ದ ಆಕೆ ತಗದ ಇಲ್ಲ ವಿದ್ಯಾಗ. ಹೊತ್ಕೊಂಡ್ ತಿರ್ಗಾಡ್ತಾಳಲ್ಲ, ಹೊತ್ಕೊಂಡ್ ತಿರ್ಗಾಡ್ತಾಳ. ಅದಕ್ಕೆ ನೆನಪಾಕೈತು ತಮ್ಮ. ಜೋಕುಮಾರನ ಬೇನೆ ಬೇಕಾಗೈತಮ್ಮ. ಹಿಂಗಾಗೈತೆ ತನದಾಗದ. ಹೌದು, ಅದನ್ನ ಬೆಣ್ಣೆ ತಗೊಂಡ್ ಹಚ್ಕೊಂಡಾಗ ಬರೋಬರಿ ಆಕೈತಿ. ಹೌದು, ಕಣ್ಣು ಸುದ್ದ ಆಗಬೇಕಾದ್ರೆ ಬೆಣ್ಣೆ ಹಚ್ಕೊಂಡಾಗ ಸುದ್ದ ಆಕೈತಿ. ಕಡೆ ಐತ್ಲ. ಮತ್ ನೀ ಎಲ್ಲಾರ ತಪ್ಪು ತಿಳಿದಿ ವಿದ್ಯಾ. ಆ ಜೋಕುಮಾರನ ದಿನಸನ ಅಲ್ಲಿ ಐತೆ ಅದ. ತಗೊಂಡ್ ತಿರ್ಗಾಡ್ತಿರ್ತಾರ, ಅವಾಗ ನೋಡಿದ್ವಿ ನಾವು. ತಗೊಂಡಕ್ಕೆ ತಿರ್ಗಾಡ್ತಾಳ. ಆಕೆಗೂ ಗೊತ್ತಾಯ್ತು ಕರೆ, ಆಕೆ ಸುಮ್ ಹಾಗೆ ಮಾಡ್ತಾಳು. ಆಕೆ ಯಾಕೆ ತಗೊಂಡ್ ತಿರ್ಗಾಡ್ತಾಳ? ಯಾಕಂದ್ರ ನಿನಗೊಂದು ಮಾತು ಕೇಳಬೇಕಾಗೈತಿ. ಏನಾತ? ನಮ್ಮ ಜೋಕುಮಾರನ ಅಂದ್ರ ಗಂಡ ದೇವ್ರನ್ನ ನಿಮ್ಮ ಹೆಣ್ಮಗಳ ಬುಟ್ಟಾಗ ತಗೊಂಡು ತಿರುಗಾಡ್ಬೇಕಾದ್ರ ಏನ್ ಕಾರಣ? ಏನು ಕೊಳಮಿ ಬಿದ್ದತಿ, ಅದಕ್ಕೆ ತಗೊಂಡು ತಿರುಗಾಡ್ಯಾಳ. ಹೌದು, ಅದಕ್ಕ ತಗೊಂಡ ಮತ್ತ ಮಾತುಗಳು ಏನು ಹೇಳ್ತಿ? ಏನ್ ಹೇಳ್ತಾಳ? ಗಂಡ ನಿಮ್ಮ ಗಂಡ ಕಡಿಮೆ ಐತೆ ಒಮ್ಮೆ ಹೇಳ್ತಿ, ಗಂಡ ದೇವ್ರ ಕಡಿಮೆ ಅದಾವತ್ ಹೇಳ್ತಿ. ಹಂಗ ನಿಮ್ಮ ಅವ್ವ ಏನು ಕೊಳಮಿ ಬಿದ್ದೈತಿ, ನಮ್ಮ ಜೋಕುಮಾರನ ತಲೆ ಮೇಲೆ ಹೊತ್ತು ತಿರುಗಬೇಕಾದ್ರ 7 ದಿನ ಬಿಡಂಗಿಲ್ಲ. 7 ದಿನ ಹಂಗ ಸುತ್ತ 5 ಮಾಡ್ತಾಳ. ಹೌದು, ಅದಕ್ಕ ಜೋಕುಮಾರಾಗ ನಿಮ್ಮ ಅವ್ವಾಗ ಏನು ತಗದ ಕೊಳಮಿ ಬಿದ್ದೈತಿ. ಏನು ಕೊಳಮಿ ಬಿದ್ದೈತಿ? ಅದಕ್ಕ ಜೋಕುಮಾರ ಅಂದ್ರ ಎಂತ ತಿಳಿದೀನಿ. ಜೋಕುಮಾರ ಅಂದ್ರ ಅವಾಗ ಏನ್ ಮಾಡ್ತಿದಂದ್ರ ಏನ್ ಮಾಡ್ತಿದ? ಅವನು ಬಾರ್ದಾನಂದ್ರ ಎಂತ ಗೊತ್ತಾಯ್ತೇನ ವಿದ್ಯಾ? ಈಗೇನು ಗೊತ್ತಮ್ಮ? ಅವನು ಬಾರ್ದಾನಂದ್ರ ಎಂತ ಜತ್ತಂದ್ರ ಮಾಸ್ತರ ಅವ ನಡಕ ಸುತ್ತಿ ತಿರುಗಾಡ್ತಿದ್ದ ಜೋಕುಮಾರ. ಹೌದು, ಮತ್ತೇನ್ ಮಾಡ್ತಿದ್ದ? ಮತ್ತೇನ ಮಾಡ್ತಿದ್ದ ಅಂದ್ರ ಒಂದಾನೊಂದು ಟೈಮ್ದಾಗ ಈ ಗುಲಾವ್ ಜಳಕ ಕೂತಿಲ್ಲತ್ತ ಬಾಚಲದಾಗ. ಬಾಚಲ ಜಳಕ ಕೂತಿದತ್ತ. ಅವ ಏನು ಮಾಡಿದತ್ತ ಜೋಕುಮಾರ? ಏನ್ ಮಾಡಿದ? ಹಾದು ಹೋಗುವಂಗ ಸುಮ್ಮ ಅಂತ ಹೊಂಟದತ್ತ. ಮತ್ತೆ ಗುಳದ ಚಟ ಒಂದು ಸುಮಾರಲ್ಲ. ಹೌದು, ಏನು ಚಟ ಸುಮಾರ? ಏನ್ ಮಾಡ್ತೀವ? ಈಕಿಗೆ ಹಾಡ್ಯಾಡ್ಕೊಂಡ್ ಜಳಕ ಮಾಡೋ ಚಟ ಬಿದ್ದತ್ತ ಈಕಿಗೆ. ಹೌದು, ಗುಳವ್ ಜಳಕ ಮಾಡ್ತಿದ್ದ ಹಾಡ್ಯಾಡ್ಕೋತ. ಹೌದು, ಅವಾಗ ಜೋಕುಮಾರ ಹಾದು ನಡೆದದು ಓಣ್ಯಾಗ ಹಾಸಿ. ಹೌದು, ನಡೆದಾಗ ಈಕ ಗುಳವನದ ಸಪ್ಪಳ ಹೋಗಿ ಅವನ ಕಿವ್ಯಾಗ ಬೀಳ್ತ. ಗುಳವಂದ ಹಾಡುದ. ಈಕ ಗುಳವ್ ಇಲ್ಲಿ ಜಳಕ ಮಾಡಾಕೈತಾಳ ಬಾ ನೋಡೋಣ ಒಂದಿಟ ಗುಳ ಹಿಡಿಸೋಕಿನ ತಿಳ್ಕೊಂಡ ಏನ್ ಮಾಡಿದ ಜೋಕುಮಾರ? ಏನು ಮಾಡಿದತ್ತ? ಏನು ಮಾಡಿದತ್ತ? ಬಾಚಲ ಸಂದ್ರ್ಯಾಗ ಬಿಟ್ಟತ್ ನೋಡ ಹಾವ ಬಿಡುಗುಡುವ ಏನಾತ? ಏನಾತ? ಈಗ ಹೊಯ್ಕೊಳಕತ್ತವತ್ ಗುಳವ್ ಹಾವ ಅಂಜಿ ಮಂದಿನ ಕರಿಯಾಕತ್ತವತ್. ಯಪ್ಪ ಬರೀ ಯಪ್ಪ ಎಂತ ಹಾವು ಬಂದೈತಿ ನೋಡಕ್ಕಿರ ಬರೀಲಿ ಅಂದ್ರತ್ತ. ಹೌದು, ಅವಾಗ ಮಂದಿ ಎಲ್ಲ ಓಡಿ ಬಂದ್ರತ್ತ. ಹೌದು, ಬಂದ ತಕ್ಷಣ ಏನ್ ಮಾಡಿರತ್ತ ನೋಡ್ರತ್ತ ಹಾವ ಎಲ್ಲೈತೆ ತಂಗಿ ಅಂದ್ರತ್ತ. ಯಪ್ಪ ನೋಡ್ರಿ ಇಲ್ಲಿ ಬಾಚಲ ಸಂದ್ರ್ಯಾಗ ಐತಿ ಅಂದ್ರತ್ತ. ಹೌದು, ಏ ತಂಗಿ ಇದು ಹಾವ ಅಲ್ಲ ತಂಗಿ, ಇದು ಜೋಕುಮಾರನ ದಿನಸನೈತೆ ತಂಗಿ ಅಂದ್ರತ್ತ. ಅವಾಗ ಏನ್ ಮಾಡ್ರು? ಅವಾಗ ಇವನು ಬಡಿಬೇಕತ್ತ ಓಡಿ ತಿರ್ಗಾಡಿರತ್ತ. ಅವಾಗ ಜೋಕುಮಾರ ಏನ್ ಮಾಡಿದ? ಏನು ಮಂದಿನೆಲ್ಲ ಕೂಡಿಸಾಡಿಕಿವ್ರಿ ಎಲ್ಲ ನಾನು ಬಡಿತಾರ ಅಂತ ತಿಳ್ಕೊಂಡ ನಡಕ ಸುತ್ತಕೊಂಡು ಓಡಕ್ ಹತ್ತವ. ಓಡಿದು 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 ಊರು ದಾಟಿ ಬಾದ ಹೋಗುಟ್ಟಿಗೆ ಏನಾತಂದ್ರ ಅಲ್ಲಿ ಒಂದು ಬೆಂಡಿ ಪಡ ಇತ್ತು ಮಾಸ್ತರ. ಹೌದು, ಬೆಂಡಿ ಪಡ ಇತ್ತು. ಅವ ಏನ್ ಮಾಡ್ತಾನ ಜೋಕುಮಾರ?
ಬೆಂಡಿ ಪರದಾಗ ಹೋಗಿ ಓಡಿದ ಇನ್ನು ನಾನು ಬಡದ ಕೊಲ್ತಾರಿ ಅವರ ಹೆಂಗಾರ ಮಾಡಿ ನಾನು ದಿನಸನ ಒಡಿಶಾ ಹೋಗ್ಬೇಕಂತ ತಿಳ್ಕೊಂಡ ಏನ್ ಮಾಡುದು ಆ ಬೆಂಡಿ ಪಡ ಏನಿತ್ತು ನೋಡು ಅದ್ರಾಗ ಬಿಟ್ಟತ್ತು ನೋಡು ಚಲನ ಮಾಡಿ ಚಲನ ಮಾಡಿ ಅಲೆಸ್ ಕಲನ ಮಾಡಿ ಬಿಟ್ಟ ಹೌದು ಬಿಟ್ಟಾಗ ಈಗ ಸದ್ದ ಕರೆ ಅವ್ರು ನಾನಿ ಮಾಡಿ ಕೇಳ್ರ ಮತ್ತು ವಿದ್ಯಾನ ಏನ್ ಮಾಡ್ರ ಮಾನಿ ನಾನು ವಿದ್ಯಾ ಹೋಟೆಲ್ಗೆ ಹೋಗಿದ್ದು ಮಾಸ್ತರ್ ಎಲ್ಲಿ ಊಟ ಮಾಡಕ ಇಲ್ಲೇ ಸೊಲಾಪುರಕ್ಕೆ ಊಟ ಮಾಡತ್ತಿದ್ದು ಮತ್ತ ಅವಗೇನ ಗೊತ್ತ ಪಾಪ ಸರ್ವರ್ಗ ಎಲ್ಲರಿಗೂ ನೀಡುವಂಗ ಅವ ಏನು ಮಾಡಿದ ಬೆಂಡಿಕಾಯಿ ಪಲ್ಯ ತಂದು ಎಲ್ಲರಿಗೂ ನೀಡಿದವ ಹೌದು ಮತ್ತೆ ಎಲ್ಲರಿಗೂ ನೀಡಿದ ತಕ್ಷಣ ಈಗ ವಿದ್ಯಾಗ ನೀಡಕ್ ಹೋದ ಏನಂದ ಈಗ ವಿದ್ಯಾ ಏನಂತಾಳ ಯಪ್ಪ ನನಗೆ ಬ್ಯಾರೆ ಪಲ್ಯ ತಂದು ಹಾಕ್ರೆ ಇದು ಬೇಡ ಅಂದ್ರು ಈಕಿ ವಿದ್ಯಾ ಯಾಕ ವಿದ್ಯಾ ಅಂತ ನಾನು ಕೇಳಿ ಅವ ಕೇಳಿದ ಪಾಪ ಹೋಟೆಲ್ ಅವು ಹೌದು ತಂಗಿ ಎಲ್ಲಾರು ತಿನ್ನಾಕತ್ತಾರು ಮತ್ ನೀವ್ ಒಬ್ಬಕ್ಕೆ ಯಾಕೆ ಬಿಡಾಕತ್ತಿ ತಂಗಿ ಅಂತ ಕೇಳಿದಾಗ ಈ ಮಸಿ ಬಿಡ ವಿದ್ಯಾ ಏನಂತ ಹೇಳ್ತಾ ಏನ್ ಹೇಳ್ತಾ ಅಪ್ಪ ಅದನ್ನ ಹಾಕಕ್ ಹೋಗ್ಬೇಡ ಅದ್ರಾಗ ಜೋಕುಮಾರ್ ವಾಳಿತು ಅಪ್ಪ ಅಂದಳು ದೀನಸನೈತಿ ಆ ಜೋಕುಮಾರನ ದಿನಸನೈತಿ ಅದಕ್ಕೆ ನಾ ತಿನ್ನಂಗಿಲ್ಲ ಅಪ್ಪ ಅಂದಳತ್ತು ಹಂಗಾಗೈತಿ ವಿದ್ಯಾ ಹೇಳಿದಾಗದ ಅದಕ್ಕೆ ಒಂದ ಮಾತ ನಿನಗ ಜ್ಞಾನ ನಿಲ್ದಾರಕ ನಿನಗೆ ಹೇಳ್ತಾನ ತಿಳ್ಕೊ ಯಾಕಂದ್ರ ಒಂದ ಮಾತ ನಿನಗೆ ಹೇಳ್ಬೇಕಾದ್ರ ಪುರಾಣದಾಗಿನ ಮಾತ ನಿನಗೆ ಹೇಳ್ಬೇಕಾದ್ರ ಏನಾಗಿತ್ತು ಗಣಪತಿ ಮತ್ತು ಜೋಕುಮಾರ ಯಾಕ ಅವ್ರ ಇದ್ರ ಬದ್ರ ಆಗಂಗಿಲ್ಲ ಅಂದ್ರ ಜೇರ ಕರ್ತ ಜೋಕುಮಾರಗ ಗಣಪತಿಗೆ ಇದ್ರ ಬದ್ರ ಅಂತಂದ್ರ ಗಣಪತಿದು ಹೊಟ್ಟಿ ಹೊಡಿತೈತಿ ಅಂತೇಳಿ ಹಿಂಗ ಶಾಸ್ತ್ರದಾಗ ಬರದ ಇಟ್ಟಾರ ಹೌದು ನಮಗ ಸಿಟ್ಕಟ್ ನಾವ್ ಹೇಳಿ ಅದಕ್ಕೆ ಗಣಪತಿ ಹೊಟ್ಟೆ ಹೊಡಿತಂದ್ರ ಇಡೀ ಲೋಕದಾಗ ನಾವು ಯಾರು ಬದುಕಾಕ ಮೇಡಿಲ್ಲ ವಿದ್ಯಾ ಹಂಗ ದೇವಾದಿ ದೇವತೆಗಳದ ಹಿಂಗ ಆಗಬಾರ್ದತ್ತೇಳಿ ಹಂಗ ಶಾಸ್ತ್ರದಾಗ ಬರೆದು ಇಟ್ಟಾರು ಆ ಗಣಪತಿ ಹೊಟ್ಟೆ ಹೊಡಿತೈತೆ ಅಂತೇಳಿ ಹಿಂಗ ಶಾಸ್ತ್ರದಾಗ ಬರೆದು ಇಟ್ಟಾರು ಇಟ್ಟು ತಿಳ್ಕೊಂಡ ಮುಂದೆ ನನಗ ಮಾತಾಡೋ ವಿದ್ಯಾ ಅದಕ್ಕೆ ಇಟ್ಟ ಕೇಳಾಕಿ ಮುಂದ್ ಮಾತೇನಿಲ್ಲ ಮುಂದ್ ಮಾತು ಕೇಳ್ಯಾಳ ಅದು ನಡಿಲಿ ಹಂಗ ಸಣ್ಣಾಗ ಶಿವರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓ ಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓ ಜಯ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓ ಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓ ಜಯ ಏ ನಿರಯಥ ನಿರಾಕಾರ ನಿರಯಥ ನಿರಾಕಾರ ಭೂಮಿ ಎಂಬುದಿದ್ದುದಿಲ್ಲ ಹೆಸರ ಒಬ್ಬನೇ ಎದ್ದು ಶಂಕರ ನೋಡಿದ ನಿರಾಕಾರ ಮಾಡಿಟ್ಟ ಸೃಷ್ಟಿಯಾಕಾರ ಮಾಡಿಟ್ಟ ಸೃಷ್ಟಿಯಾಕಾರ ಜಯಂತ ಜಗುರ ಬಿದ್ದಾಡ ಶಿವಹಾರ ಹೋ ಜಯ ಶಂಕರ ಶಿವಹಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋ ಜಯ ಏ ಬೆಳಗು ಬಂದ ನಿಂತದ ಬರ್ಪುರ ಬೆಳಗು ಬಂದ ನಿಂತ ಬರ್ಪುರ ನಿಂತ ನೋಡ್ಯಾರ ಸ್ವತ ಜನರ ಮೂರು ಲೋಕದ ಬಂದಿತ್ತ ಜನರ ಕೊಟ್ಟ ಚಿತ್ರ ಹೂವ ಹರಿದ ಜ್ಞಾನಿ ಯೋಗಿ ಬರುವವರ ನೋಡಿ ಹಾಡಿ ಹರಿಸುವರ
ತಮ್ಮ ಯಾಕಂದ್ರ ಒಂದ ಮಾತ ಎದಕ್ಕೆ ಬಂದಾಳು ಯಾಕಂದ್ರ ನನ್ನ ಪರಮಾತ್ಮ ಮೂರಮ್ಮನ ಸುದ್ದಿಗೆ ಬಂದಾಳ ಹೌದು ಮೂರಮ್ಮದ ಒಂದ ಕೇಳ ಏನಂತ ಪ್ರಥಮದಾಗಿ ಮೂರಮ್ಮ ಎಂಬುದು ಬರ್ಬೇಕಾದ್ರ ಹೌದು ಮೂರಮ್ಮ ಅಂತ ಯಾಕಂದಾರ ಹೌದು ಅದು ಯಾರದಿಂದ ಬಂದೈತಿ ಹೌದು ಎಲ್ಲಿದ್ ಹಿಡ್ಕೊಂಡು ಬಂದೈತಿ ಹೌದು ತಳಾ ಕೇಳಾಕೈತಿ ಅಳ ಈಕೆ ಬುಡ ಇಲ್ಲದೈತಿ ಹೌದ ಈಕೆ ಬುಡನ ಈಕೆ ಗೊತ್ತಿಲ್ಲ ಕರೆ ನಮ್ಮ ತಳಾ ಕೇಳಾಕೈತಿ ಅಳ ಹೌದು ಅದಕ್ಕೆ ಏನಾಗೈತಿ ಅಂದ್ರ ಏನಾಗಿತ್ತಮ್ಮ ಪ್ರಥಮವಾಗಿ ಮೊಹರಂ ಎಂಬುದ ಬರ್ಬೇಕಾದ್ರ ಇದಕ್ಕೊಂದು ಹೆಸರು ಉಳಿಬೇಕಾದ್ರ ನಮ್ಮ ಇಸ್ಲಾಂ ಧರ್ಮದಾಗ ಏನಾಗಿತ್ತಮ್ಮ ಇಸ್ಲಾಂ ಧರ್ಮದಾಗ ಏನಾಗೈತಿ ಅಂದ್ರ ಇಸ್ಲಾಂ ಧರ್ಮದಾಗ ಇಲ್ಲೇ ಪ್ರಥಮ ಹಿಡ್ಕೊಂಡು ಇದ ದಿನದ ಹಿಡ್ಕೊಂಡು ಇದ ತಿಂಗಳ ಅನ್ನೋದು ಚಾಲು ಆಗೈತಿ ಹೌದು ಪ್ರಥಮದಾಗ ಏನಾಗೈತಿ ಅಂದ್ರ ಇಸ್ಲಾಮಿಕ್ ಧರ್ಮದ ಒಳಗ ಏನಾಗೈತಿ ಇದ ಪ್ರಥಮ ತಿಂಗಳು ಹಿಡ್ಕೊಂಡು ಮೊಹರಂ ಎಂಬುದು ಹಿಡ್ಕೊಂಡು ಅವ್ರಿಗೆ ಹೊಸ ವರ್ಷ ಚಾಲು ಆಯ್ತು ಹೌದು ಎಲ್ಲಿದ್ ಹಿಡ್ಕೊಂಡ ಈ ಮೊಹರಂ ಎಂಬುದು ಹಬ್ಬ ಹಿಡ್ಕೊಂಡ ಇಲ್ಲಿದ್ ಹಿಡ್ಕೊಂಡು ಹೊಸ ವರ್ಷ ಅವ್ರಿಗೆ ಚಾಲು ಆಗೈತಿ ಹೌದು ಅದರ ಸಂಬಂಧ ವಿದ್ಯಾಶ್ರೀ ಏನಂತ ಕೇಳಾಕತ್ತಾಳು ಏನಂತ ಕೇಳ್ತಾಳ ಇದು ಮೊಹರಂ ಆಗ್ಬೇಕಾದ್ರ ಪ್ರಥಮ ಎಲ್ಲಿದ ಬತ್ತ 10 ದಿನ ಆಗ್ಬೇಕಾದ್ರ ಮೊದಲು ಗುದ್ದಲಿ ಬಿದ್ದಾವ ಈ ಗುದ್ದಲಿ ಬೀಳ್ಬೇಕಾದ್ರ ಹೊಳಿ ಎದ್ದಾವ ಎದ್ದಾಗ ಹೋದಾಗ ಹಿಂಗ ಆತು ಎದ್ದಾಗ ಯಾಕೆ ಹಿಂಗ ಆತು ಅಂತ ಕೇಳಾಕತ್ತಾಳ ಹೌದು ಆದ್ರೆ ಈಕಿಗೆ ಅದನ್ನ ಗೊತ್ತಾಗಿಲ್ಲ ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತೆ ಎಲ್ಲಿದ್ ಹಿಡಿದು ಬಂದೈತಮ್ಮ ಎಲ್ಲಿದ್ ಹಿಡ್ಕೊಂಡು ಬಂದೈತೆ ಅಂದ್ರೆ ಇಮಾಮ್ ಹುಸೇನದಿಂದ ಬಂದೈತೆ ಹೌದು ಇಮಾಮ್ ಹುಸೇನದಿಂದ ಹೆಂಗ ಬಂದೈತೆ ಅಂದ್ರ ಹಂಗ ಯಾಕಂದ್ರ ಕರ್ಬಲ ಊರಾಗ ಏನಾಗಿತ್ತಂದ್ರ ಯುದ್ಧ ನಡೆದೈತಿ ಹೌದು ಎಲ್ಲಿ ನಡೆದೈತಿ ಕರ್ಬಲ ಊರಾಗ ಕರ್ಬಲನ್ನು ಗ್ರಾಮದಾಗ ಯುದ್ಧ ನಡೆದಾಗ 10 ದಿನ ಯುದ್ಧ ನಡೆಯುತ್ತ ಹೌದು 1 ದಿನ ಹೋತು 2 ದಿನ ಹೋತು 3 ದಿನ ಹೋತು 4 ದಿನ ಹೋತು ಅಲ್ಲಿ ಯುದ್ಧದಾಗ ಏನಾತು ಅಲ್ಲಿ ಯುದ್ಧದಾಗ ಏನಾತಂದ್ರ 10ನೇ ದಿನ ಹಿಡ್ಕೊಂಡ 1ನೇ ದಿನ ಹಿಡ್ಕೊಂಡ 10 ದಿನ ಆಗೋತನ ಹಂಗ ಯುದ್ಧ ಆಡ್ಕೋತ ಬಂದ್ರ ಖರೆ ಅವ್ರನ್ನ ಇವ್ರು ಹೊಡೆದ್ರು ಇವ್ರನ್ನ ಅವ್ರು ಹೊಡೆದ್ರ ಖರೆ 10ನೇ ದಿವಸಿಗೆ ಹೋಗಿ ಏನಾತಂದ್ರ ಹುಸೇನಿದ ಮರಣ ಆತು ಹೌದು 10ನೇ ದಿವಸಿಗೆ ಹುಸೇನಿದ ಮರಣ ಆತು ಮರಣ ಆದ ಟೈಮ್ ಅದಾಗ ಅಲ್ಲಿ ಏನಾತ್ರಿ ಮಾಸ್ತರ ಏನ್ ಮಾಡಿ ರಕ್ತದ ಹೊಳಿ ಅನ್ನುವಂಥದ್ದು ಹರ್ಕೊಂಡು ಹೋಗ್ತಿತ್ತು ಅವಾಗ ತನ್ನ ತಾಯಿ ಒದರ್ತಾಳೆ ಯಾರ ಬೀಬಿ ಫಾತಿಮಾ ಅವಾಗ ಹೇಳ್ತಾನವ ನನ್ನ ಬಂದ ಬಡಗರಿಗೆಲ್ಲ ಹಿಂಗಾಗೈತೆ ಅಂದ ಬಳಕ ನಂದು ಪ್ರಥಮದಾಗ ಹೆಂಗ ರಕ್ತದ ಹೊಳ್ಯಾಗ ನಾ ಹರ್ಕೊಂಡು ಹೊಂಟೇನಿ ಇನ್ನು ಮೇಲಾತ ಇಲ್ಲಿದ ಹಿಡ್ಕೊಂಡ ಈಗೇನು ಅಂದಿನ ಹಿಡ್ಕೊಂಡು ಇಂದಿನ ತನ ಏನು 10 ದಿನ ಆಗೈತಿ 10 ದಿನ ಆದ್ಮೇಲೆ ಇಲ್ಲಿ ಹಿಂಗ ಆಗೈತಿ ಅಂದ ಬಳಕ ಇದ ಒಂದು ಜಗತ್ತದಾಗ 1 ದಿನ ಆಗಿ ಹೆಸರು ಉಳಿಲಿ ಅಂತ ಹೇಳಿ ಇದ 1 ದಿನ ಉಳಿಲಿ ಯಾವಾಗ ಹಸ್ತ ಮ್ಯಾಲಿಟ್ಟು ಏನು ಕೈ ಮಾಡ್ಯಾನ ನೋಡು ಅವ ಹಸ್ತ ಈಗ ಸದ ಪೂಜೆ ಆಗ್ಯಾವ ಹೌದು ಅದರ ಸಂಬಂಧ ಹಿಂಗೆಲ್ಲ ನಡೆದೈತಿ ವಿದ್ಯಾ ಆಟ ಸಂಕ್ಷಿಪ್ತದಾಗ ಹೇಳೋನು ಈಕಿಗೆ ಬಹಳ ವಿಸ್ತಾರ ಹೇಳೋದು ಬೇಡ ಆಟ ರಾಗ ಆಕೆಗೆ ತಿಳಿತೈತಿ ಆ ಹುಸೇನಿ ಹಿಡ್ಕೊಂಡು ಇಲ್ಲಿ ತನ ಅದು ಬಂದೈತಿ ಆ ಕರ್ಬಲ ಊರಾಗ ಅಲ್ಲಿ ತಗದ ಹಂಗ ಆಗೈತಿ ಅಂದ ಬಳಕ ಈ ವಿದ್ಯಾನ ಒಂದು ಮಾತು ಕೇಳೋನು ಏನಪ್ಪ ಯಾಕಂದ್ರೆ ವಿದ್ಯಾ ಈಗ ಸದಾ ಗುದ್ದಲಿ ಬಿದ್ದ ತಕ್ಷಣ ಗುದ್ದಲಿ ಬಿದ್ದ ಅಂತಿನ ಹಿಡ್ಕೊಂಡ ಹೌದು ಯಾರ ಒಂದು ದೇವ್ರ ಹೇಳಂಗಿಲ್ಲ ಯಾವ ದೇವ್ರಿಗೆ ಹೋಗಂಗಿಲ್ಲ ಯಾವ ದೇವ್ರಿಗೆ ಕೈ ಮುಗಿಯಂಗಿಲ್ಲ ಕಾಯಿ ಹೊಡಿಯಂಗಿಲ್ಲ ಯಾಕಂದ್ರೆ ಇಸ್ಲಾಂ ಧರ್ಮದಾಗ ಆಗಲಿ ಹಿಂದೂ ಧರ್ಮದವ್ರಿಗಾಗಲಿ ಇದು ಬರ್ಬೇಕಾದ್ರ ಅಲ್ಲಿ ಯಾರದ ಏನಾಗೈತಿ ಏನ ಕಾರಣ ಬಿದ್ದೈತಿ ಆ ಗುದ್ದಲಿ ಬಿದ್ದ ಮೇಲೆ ತಾಲಿ ಯಾಕೆಂತಲ್ಲ ಆಗ್ಬೇಕಾಗೈತಿ ಅಂದ್ರ ಯಾಕಂದ್ರ ಅಲ್ಲಿ ಅಂತ ಹುಸೇನಿದ ಏನು ಮರಣ ಆಗೈತಿ ನೋಡು ಇದು ಹಿಂದೂ ಆಗಲಿ ನಮ್ಮ ಮುಸ್ಲಿಂ ಆಗಲಿ ಎಲ್ಲರಿಗೂ ಇದು ಅನ್ವಯಿಸಲಿ ಅಂತ ತಿಳ್ಕೊಂಡ ಏನ್ ಮಾಡ್ಯಾರ ಯಾವಾಗ ಅವ್ರ ಅಲ್ಲಿ ಆಶೀರ್ವಾದ ಮಾಡಿ ಹೋಗ್ಯಾರ ನೋಡು ಅಂದಿನ ಹಿಡಿದು ಇಂದಿನ ತನ ಅದು ನಡಿಬೇಕಾಗೈತಿ ಯಾಕಂದ್ರೆ ಅಲ್ಲಿದ್ ಹಿಡ್ಕೊಂಡು ಮೊಹರಂ ಸ್ಟಾರ್ಟ್ ಆಗ್ಬೇಕಾಗೈತಿ ವಿದ್ಯಾ ಎಷ್ಟು ನನಗೆ ತಿಳಿದಾಟ ನಾ ನಿನಗೆ ವಿದ್ಯಾ ಹೇಳೇನಿ ಆದ್ರೆ ವಿದ್ಯಾ ಇನ್ನೊಂದು ಮಾತು ಕೇಳೋನು ಒಂದ ಮಾತು ಏನು ಕೇಳ್ಬೇಕಾಗೈತಿ ಅಂದ್ರ ಈಗ ಸದ್ದ ಒಂದು ದರವಂದ ಊರಾಗ ಮಾತಂಗ್ಯಾರ ತಿರುತ್ತಾರ ಆ ಮಾತಂಗ್ಯಾರ ಏನ್ ಮಾಡ್ತಾರ ದಿನನಿತ್ಯ ಡ್ಯೂಟಿಗೆ ಹಚ್ಚಿ ಇಡ್ತಾರ ಅಂದ್ರ ದೀಪ ಹಚ್ಚುತ್ತಾರ ದೀಪ ಹಚ್ಚಿ ಏನ್ ಮಾಡ್ತಾರೋ ದೀಪ ಹಚ್ಚಿ ಏನ್ ಮಾಡ್ತಾರ ಮಾಸ್ತರ ಏನ್ ಮಾಡ್ತಾರ್ರಿ ದೀಪ ಹಚ್ಚಿ ಕುಣದಾಡ್ತಾರ ಯಾರ ಮಾತಂಗ್ಯಾರ ಅಂದ್ರ ಈ ಮಸೀಬನಾಳ ಹೆಣ್ಮಕ್ಳ ಮಸೀಬನಾಳ ಹೆಣ್ಮಕ್ಳ ಮಾತಂಗ್ಯಾರ ಏನ್ ಮಾಡ್ತಾರಂದ್ರ ಅಲ್ಲಿ ದೀಪ ಹಚ್ಚಿ ಇಟ್ಟ ಅಲ್ಲಿ ಅವ್ರ ಹೆಜ್ಜೆ ಹಾಕ್ಬೇಕಾದ್ರ
ಯಾಕಂದ್ರೆ ಈಗ ಸದ್ದ ಗುಬ್ಬೇವಾಡ ಊರಾಗ ನಾ ಸುಳ್ಳು ಅಂದ್ರೆ ಹೋಗಿ ಕೇಳ್ಕೊಂಬ ಮತ್ತ ಹೌದು ದಿನನಿತ್ಯ ಹೆಜ್ಜೆ ಹಾಕತ್ತಾರಲ್ರಿ ಈಗ ಸದ್ದ ಅಲ್ಲಿ ಅವ್ರಿಗೆ ಹೆಜ್ಜೆ ಹಾಕಬೇಕಾದ್ರೆ ಅದು ಎಲ್ಲಿಂದ ಹಿಡ್ಕೊಂಡು ಬಂದೈತಿ ಅದು ನಿಮ್ಮ ಮಾತಂಗ್ಯಾರ ಯಾಕಾದ್ರೆ ಮಾಡ್ಬೇಕಾಗೈತಿ ಅಲ್ಲಿ ಯಾಕೆ ದೀಪ ಹಚ್ಚಿಡ್ಬೇಕಾಗೈತಿ ಅವ್ರು ಯಾಕೆ ಹೆಜ್ಜೆ ಹಾಕಬೇಕಾಗೈತಿ ಹೇಳ್ತಾಳೆ ಇದನ್ನ ಯಾರದಿಂದ ಅದು ಬಂದೈತಿ ನಿಮ್ಮ ಮಾತಂಗ್ಯಾರ ಯಾಕೆ ಅದನ್ನ ಮಾಡ್ಬೇಕಾಗೈತಿ ನೋಡೋಣ ಏನಂತ ಹೇಳ್ತಾಳೆ ಯಾಕಂದ್ರೆ ನಾನು ಒಂದು ಕೇಳ್ಯಾಳಂದ್ರ ಯಾಕಂದ್ರೆ ಈಗ ನಾನು 10 ಕೇಳ್ತಾಳಂದ್ರ ನಾವು 1 ಕೇಳಾಕ ಪರ್ಮಿಷನ್ ಐತ್ಲೆ ಹೌದು ಅದಕ್ಕೆ ನಾವು 1 ನಿನ್ನ ಕೇಳೇನಿ ವಿದ್ಯಾ ನಿನ್ನ ಮಾತಂಗ್ಯಾರ ದೀಪ ಹಚ್ಚಿ ಅಲ್ಲಿ ಅವ್ರ ಹೆಜ್ಜೆ ಹಾಕಬೇಕಾದ್ರ ಅಲ್ಲಿ ಅವ್ರು ಕುಣಿಬೇಕಾದ್ರ ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತಿ ಆ ದೀಪ ಯಾಕೆ ಹಚ್ಚಿ ಇಡ್ತಾರ ನಡಿಲಿ ಎಲ್ಲ ಹೊಟ್ಟಾಗ ಮಾತಾಡ್ಯಾರು ಆದ್ರೆ ವಿದ್ಯಾರ್ಥಿನ ಒಂದು ಮಾತು ಕೇಳಬೇಕಾಗೈತಿ ನಿಮ್ಮ ಹೆಣ್ಮಕ್ಳು ಎತ್ತ ಮಂದಿ ಹೊಟ್ಟಾಗ ಮಾತಾಡ್ಯಾರ ಮಾತಾಡಿ ಏನ್ ಹೇಳ್ಯಾರ ಮಾತಾಡಿ ಯಾರಿಗೆ ಏನು ಹೇಳ್ಯಾರು ಯಾರ ಪ್ರಾಣ ಉಳಿಸ್ಯಾರ ಹೌದು ಹೌದು ಶಿವಹರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹರ ಹೋಲಿಯ ಶಿವಹರ ಶಂಕರ ಶಿವಹರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹರ ಹೋಲಿಯ ಏ ಬೆಳಗು ಬಂದ ನಿಂತದ ಭರ್ಪೂರ ಏ ಮಾಯ ಅಂಬುದು ಕೆತ್ತಾನ ಬೇರ ವರದ ನಿತ್ತ ನೋಡ ಹೆಸರ ಕುಂತಾನ ಅಂದನ ಇದನ ಮಾಲಿಂಗಪುರಲ್ಲಿರುವುದು ರಂಗಲಾಲ ಮಾಲಿಂಗೇಶ್ವರ ನೋತಿ ಅನುಕೂಲ ಬಸವೇಶ್ವರ ನೋತಿ ಅನುಕೂಲ ಮಲಿಕ ಸಾಹಿಬನ ತಿಳಿಸಿ ಹೇರನಿವರ ಮಜಪೂರ ಶಿವಹಾರ ಓಜಿಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರು ಶಂಕರ ಶಿವನಿಂದ ಶಕ್ತಿ ತಯಾರ ಶಿವಹಾರ